2 ದಿನ ಟೈಮ್ ಬೇಕಂತೆ. 2 ದಿನದಲ್ಲಿ ಎಲ್ಲ ಪ್ರೂವ್ ಮಾಡ್ತಾನಂತೆ. ಅದಕ್ಕೆ ನಾನು ಬಿಡಬೇಕಲ್ಲ. ನಾನು ಈಗಲೇ ಪ್ರೆಸ್ ಮೀಟ್ ಮಾಡಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿ ಅವನ ಕಂಪ್ನಿನ ಇವತ್ತೇ ಮುಚ್ಚಿಸ್ತೀನಿ. ಜೈ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ತಾನೆ? ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಡೋಂಟ್ ವರಿ ಬೇಬಿ. ಲೋಗೋ ಇರೋದು ಕಂಪ್ನಿ ಹೆಸರಲ್ಲಿ ಆ್ಯಂಡ್ ಕಂಪ್ನಿ ಇರೋದು ನನ್ನ ಹೆಸರಲ್ಲಿ. ಸೊ ಲೋಗೋನು ನನ್ನ ಹೆಸರಲ್ಲೇ ಇದ್ದಂಗೆ ತಾನೆ. ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು ಅಂತಾರೆ. ಪ್ರೆಸ್ ಮೀಟ್ ಯಾಕೆ ಇವತ್ತೇ ಕರಿಬಾರ್ದು? ಕರಿತೀನಿ. ಹಲೋ, ಗೌತಮ್ ದಿವಾನ್, ಇವತ್ತಿಗೆ ನಿನ್ನ ಹೊಸ ಕಂಪ್ನಿಗೆ ಫುಲ್ ಸ್ಟಾಪ್. ಭಾರಿ ಜಂಬ ಕುಚ್ಕೋತಾ ಇದ್ದ ಬೇಬಿ ಅವನು. 0 ಕೋಟಿ ಮಾಡ್ತೀನಿ ಅಂತ. ಆದ್ರೆ ಈಗ ವಾಪಸ್ 0. ಏ ಕಮಾನ್, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳಕ್ಕಾಗತ್ತಾ? ಸಿಲ್ಲಿ ವಿಷಯ ಅದು. ಲಿಮಿಟ್. ಓಹೋ, ಲಾಯರು ಮತ್ತೆ CA. ಕೂತ್ಕೊಳ್ಳಿ. ಅಲ್ಲ, ಎಷ್ಟೊಂದು ಸಲ ನಾವೇ ನಿಮ್ಮನ್ನು ಹುಡ್ಕೊಂಡು ಬರಬೇಕು ಅಂಥದ್ರಲ್ಲಿ ನೀವಿಬ್ಬರೇ ಒಟ್ಟಿಗೆ ಹಿಂಗೆ ಬಂದಿದ್ದೀರಾ ಅಂತಂದರೆ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಏನು ವಿಷಯ? ಸರ್, ನೀವು ನ್ಯೂಸ್ ನೋಡಿರ್ತೀರ, ನಮಗೂ ವಿಷಯ ಗೊತ್ತಾಯಿತು, ಅದಕ್ಕೋಸ್ಕರ ಬಂದ್ವಿ. ರೀ, ನ್ಯೂಸ್ ಅಲ್ಲ ನ್ಯೂಸೆನ್ಸು ಕಂಡ್ರಿ. ಅದನ್ನು ಇಲ್ಲಿ ಕೇಳಬೇಕು, ಇಲ್ಲಿ ಬಿಡಬೇಕು. ಸೀರಿಯಸ್ ಆಗಿ ತೊಗೋಬಾರ್ದು. ಸೀರಿಯಸ್ ಆಗಿ ತೊಗೊಳೋದೆಲ್ಲ ಸಣ್ಣ ಪುಟ್ಟ ಜನರು, ನಮ್ಮಂಥ ದೊಡ್ಡ ಜನರಲ್ಲ. ನನಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಬೇಜಾನ್ ವಿಷಯಗಳಿದೆ. ಈಗ ನೀವೇನು ಬಂದಿದ್ದು? ಸರ್, ನೀವಿಷ್ಟು ದೊಡ್ಡ ಸ್ಟೆಪ್ ತಗೊಳ್ಳೋಕ್ಕಿಂತ ಮುಂಚೆ ನಮಗೊಂದು ವಿಷಯ ತಿಳಿಸ್ಬೇಕಾಗಿತ್ತು ಸರ್. ಯಾಕೆ? ಈಗ ಏನಾಯ್ತು ಅಂಥದ್ದು? ನೀವು ಲೋಗೋಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ನ ನೋಡಿದ್ದೀರಾ ಸರ್? ಇಲ್ಲ. ಏಕೆ? ಆ ಲೋಗೋದು ಲೀಗಲ್ ಡಾಕ್ಯುಮೆಂಟ್ಸ್ ನೋಡಿದೆ ತುಂಬ ಮುಂದುವರೆದಿದ್ದೀರಾ. ಆ ಕಂಪ್ನಿ ಲೋಗೋ ನಿಮ್ಮ ಅಣ್ಣನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಸರ್. ವಾಟ್? ಅಲ್ಲ ರೀ, ಇಡೀ ಕಂಪ್ನಿನ ಹೆಸರು ಬರ್ಕೊಟ್ಟ ಮೇಲೆ ಲೋಗೋ ಮಾತ್ರ ಅದೇ ಅವನ ಹೆಸರಲ್ಲಿರುತ್ತೆ? ಏನ್ರಿ ಅದ್ರ ಅರ್ಥ? ಅದೇ ಬೇರೆ ಇದೇ ಬೇರೆ ಅಂತನಾ? ಹೌದು ಸರ್, ಇಂಥ ಲೀಗಲ್ ವಿಷಯಗಳು ತುಂಬಾ ಇರುತ್ತೆ. ಅದಕ್ಕೆ ಹೇಳಿದ್ದು ನಮ್ಗೊಂದು ಮಾತು ಹೇಳಬೇಕಾಗಿತ್ತು ಅಂತ. ಕಂಪ್ನಿ ನಿಮಗೆ ಸಿಕ್ಕಿರ್ಬೋದು, ಆದರೆ ಲೋಗೋ ಇನ್ನೂ ಅವ್ರ ಹೆಸರಲ್ಲಿ ಇದೆ ಸರ್. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ಸು ಎಲ್ಲ ಇದರೊಳಗೆ ಇದೆ. ಏನ್ರಿ ಇದು? ಫಸ್ಟ್ ಯಾಕೆ ಹೇಳಿಲ್ಲ ಇದು ನನಗೆ? ಸರ್, ನೀವು ಕೇಳಿದರೆ ಹೇಳ್ತಿದ್ವಿ. ಈಗೀಗ ನಿಮ್ಮನ್ನು ಭೇಟಿ ಮಾಡೋದೇ ಕಷ್ಟ ಆಗ್ತಾಯಿದೆ. ಆಫೀಸ್ ಕಡೆನೂ ಬರೋದಿಲ್ಲ, ನಮ್ಮನ್ನು ಯಾವ ವಿಷಯನೂ ಕೇಳೋದಿಲ್ಲ, ಡಿಸ್ಕಸ್ಸು ಮಾಡಲ್ಲ. ಕಳೆದ 5-6 ವರ್ಷದಿಂದ ನಾನು ನಿಮ್ಮನ್ನು 2 ಸಾರಿ ನೋಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಿಮ್ಮ ಮಧ್ಯೆ ಇಂಟ್ರ್ಯಾಕ್ಷನ್ ಇಲ್ಲ. ಹೀಗಾದರೆ ಹೇಗೆ ಸರ್? ನಾವಾದರೂ ಏನು ಮಾಡೋಕ್ಕೆ ಸಾಧ್ಯ? ಈ ವಿಚಾರ ಅವನಿಗೆ ಗೊತ್ತಾ? ಇಲ್ಲ ಸರ್, ಇದು ನಿಮ್ಮ ತಂದೆಯವ್ರ ಕಾಲದಲ್ಲಿ ಆಗಿರೋದು. ಇದವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಒಂದು ಕಾಪಿ ನಮ್ಮ ಹತ್ರ ಇತ್ತು, ಇನ್ನೊಂದು ಕಾಪಿ ಮನೇಲೋ ಅಥವಾ ಕಂಪ್ನಿಲೋ ಇರಬೇಕು. ನೋಡಿ ಸರ್.